ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಾಳೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲಗಳನ್ನು ಮೂಡಿಸಿಕೊಂಡಿರುವಂಥದ್ದು. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸೊ ಇಲ್ಲಿ ನಾಳಿನ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾಳೆ ಒಟ್ಟು 14 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು, ಯಾವುದೇ ರೀತಿಯ ಗೊಂದಲ ಗದ್ದಲಕ್ಕೆ ಅವಕಾಶ ಕೊಡದ ಹಾಗೆ ಎಲ್ಲ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಬೀದರ್, ಬೆಳಗಾವಿ, ವಿಜಯಪುರ, ಹಾವೇರಿ, ಚಿಕ್ಕೋಡಿ, ಕೊಪ್ಪಳ, ಧಾರವಾಡ, ಬೀದರ್, ರಾಯಚೂರು, ಹಾಗೆಯೇ ದಾವಣಗೆರೆ, ಬಾಗಲಕೋಟೆ, ಬಳ್ಳಾರಿ ಈ ಕ್ಷೇತ್ರಗಳಲ್ಲಿ ನಾಳೆ ಎರಡನೇ ಹಂತದ ಮತದಾನ ರಾಜ್ಯದಲ್ಲಿ ನಡೀತಾ ಇದೆ. ಇಡೀ ದೇಶದಲ್ಲಿ ಮೂರನೇ ಹಂತದ ಮತದಾನ, ರಾಜ್ಯದಲ್ಲಿ ಕೊನೆಯ ಮತ್ತು ಎರಡನೇ ಹಂತದ ಮತದಾನ. ಸೊ ಇನ್ನು ಅಭ್ಯರ್ಥಿಗಳ ಕಸರತ್ತು ಕೂಡ ಸಾಗ್ತಾ ಇದೆ. ಮತದಾರರ ಮನ ಸೆಳೆಯೋದಕ್ಕೆ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಕೊನೆಯ ಹಂತದ ಕಸರತ್ತು. ಸೊ ನಾಳೆ ಬೆಳಗ್ಗೆ 7 ಗಂಟೆಯಿಂದ ವಿದ್ಯುಕ್ತವಾಗಿ ಮತದಾನ ಆರಂಭ ಆಗುತ್ತೆ. ಸಂಜೆ 6 ಗಂಟೆವರೆಗೂ 11 ಗಂಟೆಗಳ ಕಾಲಾವಕಾಶ ಮತದಾನಕ್ಕೆ. ಸೊ ಇನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, ಯಾವುದೇ ರೀತಿಯ ಮದ್ಯ, ಹಣ ಹಂಚಿಕೆ ಮಾಡದೇ ಇರೋದು ಹಾಗೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದೆ. ನಾಳೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಸಾಕಷ್ಟು ಕ್ರೂಷಿಯಲ್ ಟೈಮ್. ಯಾಕೆಂದರೆ ಮೊದಲನೇ ಹಂತದ ಮತದಾನ ಹೇಗೆ ಕೆಲವು ಕ್ಷೇತ್ರಗಳು ಹೈ ವೋಲ್ಟೇಜ್ ಮ್ಯಾಚ್ಗಳಾಗಿ, ಹೈ ವೋಲ್ಟೇಜ್ ಕೇಂದ್ರಗಳಾಗಿ ಪರಿಣಮಿಸಿದ್ವು, ನಾಳೆಯೂ ಕೂಡ ಕೆಲವು ಲೋಕಸಭಾ ಕ್ಷೇತ್ರಗಳು ಅಷ್ಟೇ ಹೈ ವೋಲ್ಟೇಜ್ ಅಂತ ಅನ್ನಿಸ್ಕೊಳ್ತಾ ಇದೆ. ಮೊದಲಿಗೆ ಕಲಬುರಗಿ ಮೊದಲನೇ ಹೈ ವೋಲ್ಟೇಜ್ ಮ್ಯಾಚ್ ಆದರೆ, ಸೊ ಶಿವಮೊಗ್ಗ ಹಾಗೆಯೇ ಧಾರವಾಡ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಕಣ ಆಗಿದೆ. ಹಾಗೆಯೇ ಬೆಳಗಾವಿ, ಇದೆಲ್ಲವೂ ಕೂಡ, ಜೊತೆಗೆ ಬಾಗಲಕೋಟೆ, ದಾವಣಗೆರೆ, ಬಳ್ಳಾರಿ ಕೂಡ ಹೈ ವೋಲ್ಟೇಜ್ ಕೇಂದ್ರಗಳಾಗಿ ಪರಿಣಮಿಸಿರುವಂಥದ್ದು. ಸೊ ಹಾಗಾಗಿ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನು ನಡೆಸಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಆಯಿತು. ಸೊ ಇನ್ನು ನಿನ್ನೆಯಿಂದನೂ ಮನೆ ಮನೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತದಾರರಿಗೆ ಮತದಾನ ಮಾಡುವ ಉತ್ಸಾಹ ಒಂದು ಕಡೆ ಆದರೆ, ಅಭ್ಯರ್ಥಿಗಳಿಗೆ ಢವ ಶುರುವಾಗಿದೆ. ಮದ್ಯ, ಹಣದ ಹೊಳೆ ಮೇಲೆ ಚುನಾವಣಾ ಆಯೋಗ ಹದ್ದಿನ ಕಣ್ಣನ್ನು ಇಟ್ಟಿದೆ. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ, ಸೂಕ್ಷ್ಮ ಮತಗಟ್ಟೆಗಳನ್ನು ಕೂಡ ಗುರುತಿಸಿ, ಸೊ ಇದೀಗ ಬಿಗಿ ಬಂದೋಬಸ್ತನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಮೊನ್ನೆ ಏನು 18ನೇ ತಾರೀಕು ಮತದಾನ ನಡೀತು, ಅದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಅದೇ ಮಾದರಿಯ ಎಲ್ಲ ಸಿದ್ಧತೆಗಳನ್ನು ನೀವು ಗಮನಿಸ್ಬೋದು. ಈಗಾಗಲೇ ಈಶಾನ್ಯ ಕರ್ನಾಟಕ, ವಾಯವ್ಯ ಕರ್ನಾಟಕಕ್ಕೆ ಸಂಸ್ಥೆಗೆ ಸೇರಿದಂಥ ನಿಗಮಕ್ಕೆ ತೆಗೆದುಕೊಳ್ಳಲಾಗಿದೆ. ಹಲವಾರು ಕಡೆ ಸಂಚಾರ ವ್ಯತ್ಯಯ ಉಂಟಾಗಬಹುದು. ಯಾಕೆಂದರೆ ಇದು ವಾರದ ಆರಂಭದ ದಿನ. ನಾಳೆ ಮಂಗಳವಾರ ಅಂತಂದರೆ ಇವತ್ತು ಸೋಮವಾರ. ಸೊ ಸಾಕಷ್ಟು ಈಗಾಗಲೇ ಬಸ್ಸುಗಳ ಸಂಖ್ಯೆ ಕಡಿಮೆ ಆಗಿದೆ. ಎಲ್ಲವೂ ಕೂಡ ಏನು ಆ ಒಂದು ಕೇಂದ್ರದಲ್ಲಿ ಸೆಪರೇಷನ್ ಆಗ್ತಾರೆ. ಸೊ ಅಲ್ಲಿ EVM ಯಂತ್ರಗಳನ್ನು ಪಡ್ಕೊಳ್ತಾರೆ, ಮತಯಂತ್ರಗಳನ್ನು. ಸೊ ಈಗ ಎಲ್ಲವೂ ಕೂಡ ಆ ಮತದಾನದ ಕೇಂದ್ರಗಳಲ್ಲಿದ್ದಾವೆ. ಸೊ ಅಲ್ಲಿ ಹಂಚಿಕೆ ಆದ ನಂತರ ಸಿಬ್ಬಂದಿಗಳು, ಚುನಾವಣಾ ಸಿಬ್ಬಂದಿ ಈ ಏನು ಕೇಂದ್ರದ ಡೆಪ್ಯೂಟ್ ಆಗಿರ್ತಾರೆ, ಸೊ ಅಲ್ಲಿಗೆ ಹೊರಡ್ತಾರೆ. ಸೊ ಹಾಗೆಯೇ ಮೊನ್ನೆಯ ಮಾದರಿಯಲ್ಲೇ ಈ ಒಂದು ಮತದಾನಕ್ಕೆ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೀವು ಗಮನಿಸ್ತಾ ಇದ್ದೀರಿ TV5ನ ದೃಶ್ಯಗಳಲ್ಲಿ ಎಲ್ಲ ಸರ್ಕಾರಿ ಬಸ್ಸುಗಳು ಸಿದ್ಧವಾಗಿ ನಿಂತಿವೆ. ಚುನಾವಣಾ ಸಿಬ್ಬಂದಿಗಳನ್ನು ಆ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗೋದಕ್ಕೆ, ಆ ಕೇಂದ್ರಕ್ಕೆ ಕರೆದುಕೊಂಡು ಹೋಗೋದಕ್ಕೆ, ಹಾಗೆಯೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಬಾರಿ ಸಜ್ಜಾಗಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಾಗೆ ಹೇಗೆ ಮೊದಲನೇ ಹಂತದ ಮತದಾನ ನಡೀತು ಅದೇ ರೀತಿ ಮುಂದುವರಿಸೋದಕ್ಕೆ ಸಜ್ಜಾಗಿದ್ದಾರೆ. ಎಸ್, ಲೋಕಸಭಾ ಕ್ಷೇತ್ರಗಳು ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದ್ದಾವೆ. ಎಸ್, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಸ್, ನಮ್ಮ 4 ಜನ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಹುಬ್ಬಳ್ಳಿಯಿಂದ ಯಲ್ಲಪ್ಪ ಸೋಲಾರಗುಪ್ಪ, ಹಾಗೆ ಹಾವೇರಿಯಿಂದ ರಾಜು, ಬೆಳಗಾವಿಯಿಂದ ಶ್ರೀಧರ್ ಕೋಟರ್ ಗಸ್ತಿ, ಹಾಗೆಯೇ ಮತ್ತೊಬ್ಬರು ರೆಡಿ ಇದ್ದಾರೆ. ಎಲ್ಲ ಮಾಹಿತಿಗಳನ್ನು ಪಡೆಯೋಣ. ಮೊದಲಿಗೆ ಹುಬ್ಬಳ್ಳಿಯಿಂದ ಯಲ್ಲಪ್ಪ ಸೋಲಾರಗುಪ್ಪ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಎಸ್ ಯಲ್ಲಪ್ಪ, ಎರಡನೇ ಹಂತದ ಮತದಾನ ರಾಜ್ಯದಲ್ಲಿ, ಹಾಗೆ ಕೊನೆಯದ್ದು ಕೂಡ ಸೊ ಸಾಕಷ್ಟು ಜೋರಾಗಿ ಸಾಗುತ್ತಾ ಇದೆ. ಮೊದಲನೇ ಹಂತವೂ ಕೂಡ ಚುನಾವಣಾ ಆಯೋಗ ಶಹಬಾಷ್ ಅನ್ನಿಸ್ಕೊಳ್ಳುವಷ್ಟು ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿದೆ. ಸೊ ಈಗ ಎರಡನೇ ಹಂತದ ಮತದಾನ ಯಾವ ರೀತಿ ಸಿದ್ಧತೆಗಳನ್ನು ಅಂತಿಮವಾಗಿ ಮಾಡಿಕೊಂಡಿದೆ ಆಯೋಗ ಅಂತ? ಗುರುಪ್ರಸಾದ್, ಧಾರವಾಡ ಲೋಕಸಭಾ ಕ್ಷೇತ್ರ ಅಂದರೆ ಜಿದ್ದಾಜಿದ್ದನ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯಾಗಿ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ 1872 ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ 391 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಒಂದು ಏನು ಚುನಾವಣೆಗೆ 10,000ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು
ಯೋಜನೆ ಮಾಡಲಾಗಿದೆ. ಈಗಾಗಲೇ ಈ ಒಂದು ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಏನಿದೆ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತ್ಯೇಕ ಕೌಂಟರ್ಗಳನ್ನು ಮಾಡಿ ಅಲ್ಲಿರುವಂಥ ಏನು ಪ್ರತಿಯೊಂದು ಏನು ಸರ್ಕಾರಿ ಶಾಲೆಗಳಿರ್ಬೋದು ಮತ್ತು ಮಹಾವಿದ್ಯಾಲಯಗಳಿರ್ಬೋದು ಅಲ್ಲಿ ಒಂದು ಸ್ಟ್ರಾಂಗ್ ರೂಮ್ಗಳ ನಿರ್ಮಾಣ ಮಾಡಲಾಗಿತ್ತು. ಆ ಸ್ಟ್ರಾಂಗ್ ರೂಮ್ನಲ್ಲಿ ವಿವಿಪ್ಯಾಟ್ ಮತ್ತು ಏನು ನಾವು EVM ಮಿಷನ್ ಅಂತೀವಿ ಅಲ್ಲಿ ಒಂದು ಸೇಕರಣೆ ಮಾಡಲಾಗಿತ್ತು. ಆ ಒಂದು ಈಗಾಗಲೇ ಒಂದು ಇಲ್ಲಿನ ಅಧಿಕಾರಿಗಳು ಮತ್ತು ಅಭ್ಯರ್ಥಿಗಳ ಏನು ಏಜೆಂಟ್ ಏನಿರ್ತೀವಿ ಅವರುಗಳ ಒಂದು ನೇತೃತ್ವದಲ್ಲಿ ಇಲ್ಲಿರುವಂತಹ ಒಂದು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಲಾಗಿದೆ. ಅಲ್ಲಿರುವಂತಹ EVM ಮಿಷನ್ ಮತ್ತು ವಿವಿಪ್ಯಾಟ್ಗಳನ್ನು ಏನು ಯಾವ್ಯಾವ ಮತಗಟ್ಟೆಗಳಿಗೆ ಏನು ಅಲ್ಲಿ ಅಬ್ಸರ್ವರ್ ಇರ್ತಾರೆ ವೀಕ್ಷಕರು ಇರ್ತಾರೆ ಅವ್ರಿಗೆ ಆ ಒಂದು EVM ಮಿಷನ್ಗಳನ್ನು ಒಂದು ರವಾನೆ ಮಾಡಲಾಗ್ತದೆ. ಅವುಗಳನ್ನು ಒಯ್ಯಲು ಒಟ್ಟು 550 ಬಸ್ಸುಗಳನ್ನು ಈಗಾಗಲೇ ಅಂತಂದರೆ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂತಂದರೆ ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 17,25,000 ಮತದಾರರು ಈ ಒಂದು ಧಾರವಾಡ ಲೋಕಸಭಾ ವ್ಯಾಪ್ತಿಗೆ ಬರ್ತಾರೆ. ಇದರಲ್ಲಿ 8,35,000ಕ್ಕೂ ಹೆಚ್ಚು ಪುರುಷರು, 8,25,000ಕ್ಕೂ ಹೆಚ್ಚು ಮಹಿಳೆ ಮತದಾರರು ಬರ್ತಾರೆ. ಹೀಗಾಗಿ ಎಲ್ಲ ರೀತಿಯಾಗಿ ಅಂತಂದರೆ ಕಳೆದ ನಾವು 2014ರ ಲೋಕಸಭಾ ಚುನಾವಣೆ ತೆಗೆದುಕೊಂಡಾಗ ಇಲ್ಲಿ 66% ಶೇಕಡಾವಾರು ಒಂದು ಮತದಾನವಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹೆಚ್ಚಿನ ರೀತಿಯಾಗಿ ಈ ರೀತಿಯಾಗಿ ಅಂದರೆ ಶೇಕಡಾವಾರು ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ಮತದಾನ ಆಗಲಿ ಅಂತೇಳಿ ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ಈ ಬಾರಿ ಒಟ್ಟು ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ 33,000 ಹೊಸ ಮತದಾರರು ಸಹಿತ ಸೇರ್ಪಡೆಗೊಂಡಿದ್ದಾರೆ. ಯಾಕಂದರೆ ಕಳೆದ ನಾವು ಕಳೆದ ವಿಧಾನಸಭೆ ಚುನಾವಣೆ ತೆಗೆದುಕೊಂಡಾಗ ಅಂದರೆ 2018ರ ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡು ನೋಡಿದಾಗ ಶೇಕಡಾವಾರು 73% ಮತದಾನವಾಗಿತ್ತು. ಅದಕ್ಕಿಂತ ಹೆಚ್ಚಿಗೆ ಈ ಬಾರಿ ಮತದಾನ ಆಗಲೇಬೇಕು ಅಂತೇಳಿ ಜಿಲ್ಲಾಡಳಿತ ಎಲ್ಲ ರೀತಿಯಾಗಿ ಪಣ ತೊಟ್ಟಿದೆ. ಹೀಗಾಗಿ ಎಲ್ಲ ರೀತಿಯಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತು ಅಂಗವಿಕಲರಿರ್ಬೋದು ಅಲ್ಲದೆ ಸಖಿಯರ ಅಂತಂದರೆ ಮಹಿಳೆಯರು ಹೆಚ್ಚಿನ ರೀತಿ ಬರಲಿ ಅಂತೇಳಿ ಅವರಿಗೆ ಒಂದು ಸಖಿ ಮತಗಟ್ಟೆಯನ್ನು ಮಾಡಲಾಗಿದೆ. ಮತ್ತು ಅಂಗವಿಕಲರು ಸಹಿತ ಮತಗಟ್ಟೆಗೆ ಬರಲು ವಾಹನ ವ್ಯವಸ್ಥೆ ಮಾಡಲಾಗಿದೆ. ಈ ರೀತಿಯಾಗಿ ಎಲ್ಲ ರೀತಿಯಾಗಿ ಧಾರವಾಡ ಲೋಕಸಭಾ ಜಿದ್ದಾಜಿದ್ದನ ಕ್ಷೇತ್ರ ಅಂತ ಹೇಳ್ತೀವಿ. ಈ ಒಂದು ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದೆ. ಧಾರವಾಡದಲ್ಲಿ ಇಬ್ಬರ ನಡುವೆ ನೇರವಾದಂತಹ ಪೈಪೋಟಿ, ಕಾಂಗ್ರೆಸ್ ಅಂದ್ರೆ ಮೈತ್ರಿ ಅಭ್ಯರ್ಥಿ ವರ್ಸಸ್ ಬಿಜೆಪಿ. ಸೊ ವಿನಯ್ ಕುಲಕರ್ಣಿ ಜೊತೆಗೆ ಪ್ರಹ್ಲಾದ್ ಜೋಶಿ ಹಾಲಿ ಸಂಸದರು ನಿನ್ನೆ ವಿದ್ಯುಕ್ತವಾಗಿ ಬಹಿರಂಗ ಪ್ರಚಾರ ಅಂತ್ಯ ಆಯಿತು. ಸೊ ಮನೆ ಮನೆ ಪ್ರಚಾರ ಯಾವ ರೀತಿ ನಡೀತಾ ಇದೆ ಅಭ್ಯರ್ಥಿಗಳಿಂದ ಅಂತ? ಗುರುಪ್ರಸಾದ್, ಧಾರವಾಡನ ಕ್ಷೇತ್ರ ಅಂದರೆ ಬಹಳ ಜಿದ್ದಾಜಿದ್ದನ ಕ್ಷೇತ್ರ. ಇದೇ ಇಬ್ಬರು ಅಭ್ಯರ್ಥಿಗಳು 2014ರಲ್ಲಿ ಎದುರಾಗಿದ್ರು. ಅಂದರೆ ಕಾಂಗ್ರೆಸ್ಸಿಂದ ವಿನಯ್ ಕುಲಕರ್ಣಿ, ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಎದುರಾಗಿದ್ರು. ಆವಾಗ ವಿನಯ್ ಕುಲಕರ್ಣಿ ಒಟ್ಟು ಅಂದರೆ 1,13,000 ಮತಗಳಿಂದ ಸೋಲನಿದ್ರು. ಆದರೆ ಈ ಬಾರಿ ಬಹಳ ಜಿದ್ದಾಜಿದ್ದನ ಅಂತಂದರೆ ಬಹಳ ಪೈಪೋಟಿಯನ್ನು ತೆಗೆದುಕೊಂಡಿರೋದು. ಇಲ್ಲಿ ಒಂದು ಮೋದಿ ವರ್ಸಸ್ ಲಿಂಗಾಯತ ನಡೀತಾ ಅಥವಾ ಜೋಶಿ ವರ್ಸಸ್ ಲಿಂಗಾಯತ ಅಂತೇಳಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಯಾಕೆಂತಂದ್ರೆ ಅತಿ ಹೆಚ್ಚು ಮತದಾರರು ಇಲ್ಲಿ ಇರುವುದರಿಂದ ಈಗಾಗಲೇ ಒಂದು ಮನೆ ಮನೆಗೆ ಪ್ರಚಾರ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಗುರುಪ್ರಸಾದ್, ಓಕೆ, ಎಸ್, ನಾವು ನೆಕ್ಸ್ಟ್ ಹಾವೇರಿಗೆ ಹೋಗೋಣ. ಹಾವೇರಿಯಿಂದ ನಮ್ಮ ಪ್ರತಿನಿಧಿ ರಾಜು ಲೈವ್ ಅಲ್ಲಿ ಇದ್ದಾರೆ. ರಾಜು, ಹಾವೇರಿ ಗದಗ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ ಆಯೋಗ ಅಲ್ಲಿ ಅಂತ? ಹೌದು ಗುರುಪ್ರಸಾದ್, ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿದೆ. ಮೊದಲನೇ ಹಂತದ ಚುನಾವಣೆ ಮುಗಿದು ಈಗ ಎರಡನೇ ಹಂತದ ಚುನಾವಣೆಗೆ ಹಾವೇರಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿದೆ. ಅದೇ ಏನು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಕ್ಕೂ ಈಗಾಗಲೇ ವಿವಿಪ್ಯಾಟ್ಗಳನ್ನು ರೆಡಿ ಮಾಡಿಕೊಂಡಿದೆ. ಏನು ಈಗ ನಾವು ದೃಶ್ಯದಲ್ಲಿ ನೋಡಬಹುದು, ಹಾವೇರಿಯ ಶಿವಲಿಂಗೇಶ್ವರ ಮಹಿಳಾ ವಿದ್ಯಾಲಯದಲ್ಲಿ ಇದ್ದೀವಿ. ಇಲ್ಲಿ ಏನು ಹಾವೇರಿ ಲೋಕಸಭಾ ಕ್ಷೇತ್ರದ ಸೇರ್ತಕ್ಕಂತಹ 8 ವಿಧಾನಸಭಾ ಕ್ಷೇತ್ರಗಳ ವಿವಿಪ್ಯಾಟ್ಗಳನ್ನು ಇಲ್ಲಿ ಸ್ಟ್ರಾಂಗ್ ರೂಮ್ ಅಲ್ಲಿ ಅಳವಡಿಸಲಾಗಿದೆ. ಅವುಗಳನ್ನು ತಗೊಳ್ಳೋಕೆ ಸಹ ಈಗ ಅಧಿಕಾರಿಗಳು ಸಹ ಬಂದಿದ್ದಾರೆ. ಏನು ಒಟ್ಟಿನಲ್ಲಿ ಇಲ್ಲಿ ಸುಮಾರು 7,888 ಸಿಬ್ಬಂದಿಗಳನ್ನ ಏನು ಹಾವೇರಿ ಜಿಲ್ಲಾಡಳಿತ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪ್ರಮುಖವಾಗಿ ನೋಡಬಹುದು, ಬೆಳಿಗ್ಗೆಯಿಂದಲೇ ಸಹ ಏನು 8 ಗಂಟೆಯಿಂದ ಈ ವಿವಿಪ್ಯಾಟ್ಗಳನ್ನ ಅಧಿಕಾರಿಗಳು ರವಾನೆ ಮಾಡ್ತಿದ್ದಾರೆ. ಒಂದ್ ಕಡೆ ಏನು ಹಾವೇರಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಇರ್ಬೋದು. ಅದರಲ್ಲಿ ಪ್ರಮುಖವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರ 5 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಒಂದು ಬ್ಯಾಡಗಿ, ಹಾವೇರಿ, ಹಾವೇರಿ ಮತ್ತು ಬ್ಯಾಡಗಿ, ರಾಣೆಬೆನ್ನೂರು, ಹೀಗೆ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಏನು ಜಿಲ್ಲಾಡಳಿತ ರವಾನಿಸೋಕೆ ಮುಂದಾಗಿದೆ. ಒಟ್ಟಿನಲ್ಲಿ ಈಗ ಸಹ ಏನು ಹಾವೇರಿ ಲೋಕಸಭಾ ಕ್ಷೇತ್ರ ಸಂಬಂಧಿಸಿದಂತೆ ಅಧಿಕ ವಾಹನಗಳನ್ನು ಸಹ ಏನು ಜಿಲ್ಲಾಡಳಿತ ಸಜ್ಜು ಮಾಡಿದೆ ಅಂತ ಹೇಳ್ಬೋದು ಗುರುಪ್ರಸಾದ್. ಅದೇ ರೀತಿಯಾಗಿ ಇಲ್ಲಿ ತಕ್ಕಂತ ನೋಡ್ಬೋದು, ಈಗ ಅಧಿಕಾರಿಗಳು ಯಾವ್ಯಾವ ಕಡೆ ಹೋಗ್ಬೇಕು, ಯಾವ ಊರಿಗೆ ತಮ್ಮ ವಿವಿಪ್ಯಾಟ್ಗಳನ್ನು ಒಯ್ಯಬೇಕಂತ ಬೋರ್ಡ್ಗಳಲ್ಲಿ ನೋಡ್ಕೊಂಡು ಆಯಾ ಗ್ರಾಮಗಳಿಗೆ ತೆರಳಲು ಈಗ ಮುಂದಾಗ್ತಿದ್ದಾರೆ ಗುರುಪ್ರಸಾದ್. ಅದೇ ರೀತಿಯಾಗಿ ಏನು ಅಲ್ಲಿರ್ತಕ್ಕಂತಹ ಗ್ರಾಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಯಾವ ರೀತಿ ಸಜ್ಜಾಗಬೇಕಂತ ಈಗ ಸಂಜೆ ಒಳಗೆ ಆಯಾ ಗ್ರಾಮಗಳಿಗೆ ಹೋಗಿ ಅಧಿಕಾರಿಗಳು ಇದು ಮಾಡ್ತಾರೆ ಗುರುಪ್ರಸಾದ್. ಒಟ್ಟಲ್ಲಿ ಏನು ಹಾವೇರಿ ಎಸ್, ಥ್ಯಾಂಕ್ ಯು ರಾಜು. ಹಾಗೆ ಲೈನ್ ಅಲ್ಲಿ. ಎಸ್, ಬೆಳಗಾವಿಗೆ ಹೋಗೋಣ. ಬೆಳಗಾವಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಹೈಪ್ ಅನ್ನ ಪಡ್ಕೊಂಡಿದೆ.
ಸೊ ಜಿದ್ದಾಜಿದ್ದಿನ ಕಣ. ಎಸ್ ಶ್ರೀಧರ್ ಅಲ್ಲಿಂದ ಲೈವ್ ಅಲ್ಲಿದ್ದಾರೆ. ಶ್ರೀಧರ್, ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಹೋರಾಟ ಇರೋದ್ರಿಂದ ಚುನಾವಣಾ ಆಯೋಗ ಯಾವ ರೀತಿ ಸಿದ್ಧ ಮಾಡ್ಕೊಂಡಿದೆ ಒಟ್ಟಾರೆಯಾಗಿ ಅಂತ? ಗುರುಪ್ರಸಾದ್, ಖಂಡಿತವಾಗಿಯೂ ಬೆಳಗಾವಿ ಲೋಕಸಭೆಗೆ ಏನು ನಾಳೆ ಮತದಾನ ನಡೆದಿದೆ. ಮತದಾನ ನಡೆಯುವ ಹಿನ್ನೆಲೆಯಲ್ಲಿ ಏನು ಜಿಲ್ಲಾ ಚುನಾವಣಾಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನಿಂದ ಅದು ಬೆಳಗಾವಿ ಉತ್ತರ, ದಕ್ಷಿಣ ಮತ್ತು ಗ್ರಾಮೀಣ ಮತಕ್ಷೇತ್ರಗಳಿಗೆ ಏನು ಒಂದು ಮತಯಂತ್ರಗಳನ್ನು ಕಳಿಸಬೇಕು ಆ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಬೈಲಹೊಂಗಲ, ಸವದತ್ತಿ ಹೀಗೆ ಏನು 8 ವಿಧಾನಸಭಾ ಮತಕ್ಷೇತ್ರಗಳಿವೆ. 8 ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಚುನಾವಣಾ ಸಿಬ್ಬಂದಿ ನಿಯೋಜನೆ ಮಾಡಲಾಗ್ತಾ ಇದೆ. ಆ ಎಲ್ಲ ಸಿಬ್ಬಂದಿಗಳಿಗೆ ಅಲ್ಲಿ ಮತಯಂತ್ರಗಳನ್ನು ನೀಡುವಂತಹ ವ್ಯವಸ್ಥೆಯನ್ನು ಒಂದು ಚುನಾವಣಾಧಿಕಾರಿಗಳಿಂದ ಮಾಡಲಾಗಿದೆ. ಪ್ರಮುಖವಾಗಿ ಏನು 2064 ಏನು ಮತಗಟ್ಟೆಗಳಿವೆ, ಆ ಎಲ್ಲ ಮತಗಟ್ಟೆಗಳು ಕೂಡ ಬಿಗಿ ಪೊಲೀಸ್ ಭದ್ರತೆ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಏನು ಬೆಳಗಾವಿ ಲೋಕಸಭೆಯಲ್ಲಿ ಒಟ್ಟು 15 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಅದರಲ್ಲಿ 8,70,000 ಪುರುಷ ಮತದಾರರಿದ್ದಾರೆ, 8,60,000 ಮಹಿಳಾ ಮತದಾರರಿದ್ದಾರೆ. ನಾಳೆ ನಡೆಯುವಂತ ಏನು ಮತದಾನ ಇದೆ ನ್ಯಾಯಯುತವಾಗಿ ನಡೀಬೇಕು ಮತ್ತು ಮುಕ್ತವಾಗಿ ನಡೀಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಲೋಕಸಭೆಯಲ್ಲಿ ಅಂದ್ರೆ ಬೆಳಗಾವಿ ಲೋಕಸಭೆಯಲ್ಲಿ ಏನಂದ್ರೆ ಒಟ್ಟು 57 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಒಂದು ನೋಟಾ ಹೇಳಿದ್ರೆ 58 ಆಗುತ್ತೆ. ಹೀಗಾಗಿ ಒಂದೊಂದು ಮತಗಟ್ಟೆಯಲ್ಲಿ 4 ಮತಯಂತ್ರಗಳನ್ನು ಇಡಲಾಗುತ್ತೆ. ಓಕೆ, ಥ್ಯಾಂಕ್ ಯು ಶ್ರೀಧರ್. ಎಸ್, ಇನ್ನು ರಾಯಚೂರಿಗೆ ಹೋಗೋಣ. ರಾಯಚೂರಿನಿಂದ ನೀಲಕಂಠ ಸ್ವಾಮಿ ಲೈವ್ ಅಲ್ಲಿದ್ದಾರೆ. ನೀಲಕಂಠ, ಈಗ ಯಾವ ರೀತಿಯಾಗಿ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ರಾಯಚೂರಿನಲ್ಲಿ? ಯಾಕೆಂದ್ರೆ ರಾಯಚೂರು ಕೂಡ ಲೋಕಸಭಾ ಕ್ಷೇತ್ರದ ಒಂದು ಹೈಪನ್ನ ಪಡ್ಕೊಂಡಿದೆ ಅಂತ. ಹೌದು ಗುರುಪ್ರಸಾದ್, ಈಗೇನು ರಾಯಚೂರು ಲೋಕಸಭಾ ಕ್ಷೇತ್ರವನ್ನ ಏನು ಕಾಂಗ್ರೆಸ್ ಭದ್ರಕೋಟೆ ಅಂತ ಕರೀತಾರೆ. ಈ ಒಂದು ಭದ್ರಕೋಟೆಯಲ್ಲಿ ಈ ಬಾರಿ ಬಿಜೆಪಿ ತನ್ನ ಒಂದು ಪಾರುಪತ್ಯವನ್ನು ಮೆರೆಯೋದಕ್ಕೆ ಸಾಕಷ್ಟು ಕಸರತ್ತುಗಳನ್ನು ನಡೆಸಿರ್ತಕ್ಕಂಥದ್ದು. ಈ ಒಂದು ಚುನಾವಣೆಯ ಮತದಾನ ಈಗ ಕೆಲವೇ ಏನು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಆರಂಭವಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಚುನಾವಣಾ ಆಯೋಗ ಮತ್ತು ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಭದ್ರತೆಗಳಿಗಾಗಿ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ರಾಯಚೂರು ನಗರದಲ್ಲಿರ್ತಕ್ಕಂಥ LVD ಕಾಲೇಜ್ ಮತ್ತು SRPS ಕಾಲೇಜ್ ಗ್ರೌಂಡ್ ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಜಿಲ್ಲಾ ಚುನಾವಣಾ ಆಯೋಗ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನಾಳೆ ಏನು ಮತದಾನ ಮಾಡೋದಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡೋದಾಗಿದೆ. ಆ ಸಿಬ್ಬಂದಿಗಳಿಗೆ ವಿವಿಪ್ಯಾಟ್ ಮತ್ತು ಮತಯಂತ್ರಗಳನ್ನ ಕೊಡೋದಕ್ಕೆ ಈಗ ಎಲ್ಲಾ ರೀತಿಯಲ್ಲಿ ಸಿಬ್ಬಂದಿಗಳನ್ನ ಕಳಿಸ್ಕೊಂಡಿರ್ತಕ್ಕಂಥದ್ದು. ಈಗ ನೀವು ನೋಡಬಹುದು, ನಾವು ಅದೇ SRPS ಕಾಲೇಜ್ ಮೈದಾನದಲ್ಲಿ ಇರ್ತಕ್ಕಂಥದ್ದು. ನನ್ನ ಹಿಂದೆ ಇರ್ತಕ್ಕಂಥ ಒಂದು SRPS ಕಾಲೇಜ್ ಬಿಲ್ಡಿಂಗ್ ನಲ್ಲಿ ಈಗಾಗಲೇ ಮತಯಂತ್ರಗಳನ್ನ ಮತ್ತು ವಿವಿಪ್ಯಾಟ್ ಗಳನ್ನ ಆಯಾ ಕ್ಷೇತ್ರಗಳು ಆಯಾ ಮತಗಟ್ಟೆಗಳಿಗೆ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗೆಲ್ಲ ಬಂದಿರತಕ್ಕಂಥ ಸುಮಾರು ರಾಯಚೂರು ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 2,184 ಮತಗಟ್ಟೆಗಳನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 15,000ಕ್ಕೂ ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದು ಗುರುಪ್ರಸಾದ್. ಹಾಗಾಗಿ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಎಲ್ಲ ಪ್ರತಿನಿಧಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಎಸ್, ಎಲ್ಲ ಕಡೆ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. 14 ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇದ್ರಿ, ಎಲ್ಲ ಕಡೆ ಚುನಾವಣಾ ಸಿಬ್ಬಂದಿಗಳು ಸಜ್ಜಾಗಿ ನಿಂತಿದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ. ಸಂಜೆ 6 ಗಂಟೆವರೆಗೂ ಸಮಯಾವಕಾಶ ಇರುತ್ತೆ. ಯಾವುದು ಮೊನ್ನೆ ಡ್ರಾಬ್ಯಾಕ್ ಅಂತ ಅನ್ನಿಸ್ತು, ನೀರಸ ಮತದಾನ ಅನ್ನುವಂಥದ್ದು, ನಾಳೆ ಅದು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಚುನಾವಣಾ ಆಯೋಗ ಜೊತೆಗೆ ಜನತೆ ಕೂಡ ಸಜ್ಜಾಗಿ ನಿಂತಿದ್ದಾರೆ. ನಮ್ಮ ನಾಯಕನನ್ನ ಆರಿಸುವಂತಹ ನಾಳಿನ ಮತದಾನದ ಹಬ್ಬ ವರ್ಷನ್ 2 ನಾಳೆ. ಯಾಕೆಂದರೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ 14 ಲೋಕಸಭಾ ಕ್ಷೇತ್ರಗಳು ಮತದಾನ ಅಂತ್ಯ ಆಗಿದೆ. ಸೊ ನಾಳೆ ಮತ್ತೊಂದು ಮತದಾನದ ಹಬ್ಬ ನಡೀತಾ ಇದೆ.